ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ದಾಳಿಂಬೆ ರುಚಿಯಷ್ಟೇ ಅಲ್ಲ, ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಇವೆ. ಬನ್ನಿ ಹಾಗಾದರೆ ಆ ಆರೋಗ್ಯ ಪ್ರಯೋಜನಗಳು ಯಾವುದು ಎಂಬುದು ನೋಡೋಣ. ಮುತ್ತಿನಂತೆ ಪೋಣಿಸಿದ ಬೀಜಗಳನ್ನು ಹೊಂದಿರುವ ದಾಳಿಂಬೆ ಬರೀ ರುಚಿಯಷ್ಟೇ ನೀಡುವುದಿಲ್ಲ, ಇದರಿಂದ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳಿವೆ. ಬಾಯಿ ರುಚಿ ತಣಿಸುವ, ಖಾದ್ಯಗಳ ರುಚಿ ಹೆಚ್ಚಿಸುವ ಈ ಮಹತ್ವಪೂರ್ಣ ಹಣ್ಣಿನ ಪ್ರಯೋಜನಗಳ ಬಗ್ಗೆ ಇಲ್ಲಿ ನೋಡೋಣ. ಮೊದಲನೆಯದು ಸಮೃದ್ಧ ಆ್ಯಂಟಿ ಆಕ್ಸಿಡೆಂಟ್. ಜೀವರಕ್ಷಕತೆಯಂತಹ ದೇಹವನ್ನು ಕಾಪಾಡುವ ಸಮೃದ್ಧ ಗುಣವನ್ನು ಈ ದಾಳಿಂಬೆ ಹೊಂದಿದೆ. ಇದರಲ್ಲಿರುವ ಜೀವರಕ್ಷಕ ಗುಣ ಜೀವಕೋಶಗಳ ಹಾನಿಯನ್ನು ತಪ್ಪಿಸುತ್ತದೆ. ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಇದು ನೆರವಾಗುತ್ತದೆ. ಉರಿಯೂತ ವಿರೋಧಿ ಗುಣ. ಉರಿಯೂತಗಳು ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಮೂಲಗಳು. ಆದರೆ ದಾಳಿಂಬೆ ಈ ಉರಿಯೂತ ವಿರುದ್ಧ ಹೋರಾಡುವ ಗುಣ ಹೊಂದಿದೆ. ಇದು ದೇಹದ ಉರಿಯೂತ ನಿವಾರಿಸುವಲ್ಲಿ ಮಹತ್ವಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ. ಜೊತೆಗೆ ವಿವಿಧ ರೋಗಗಳನ್ನು ತಡೆಯುವ ಮೂಲಕ ಉತ್ತಮ ಆರೋಗ್ಯಕ್ಕೆ ದಾರಿಯಾಗುತ್ತದೆ. ಹೃದಯದ ಆರೋಗ್ಯ. ಹೃದಯದ ಆರೋಗ್ಯ ವೃದ್ಧಿಗೂ ದಾಳಿಂಬೆ ಸಹಕಾರಿ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಗುಣ ರಕ್ತದೊತ್ತಡವನ್ನು ಕಡಿಮೆ ಮಾಡಲು, ರಕ್ತನಾಳಗಳ ಕಾರ್ಯನಿರ್ವಹಣೆಯನ್ನು ಉತ್ತಮವಾಗಿಸಲು, ಅಪಧಮನೀಯ ಬಿಗಿತವನ್ನು ತಗ್ಗಿಸಲು ನೆರವಾಗುತ್ತದೆ. ಕೊಲೆಸ್ಟ್ರಾಲ್ ನಿರ್ವಹಣೆ. ಉತ್ತಮ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಸಮತೋಲನದ ನಿರ್ವಹಣೆಯಲ್ಲಿ ಹೃದಯದ ಆರೋಗ್ಯಕ್ಕೆ ಬಹಳ ಅಗತ್ಯ. ದಾಳಿಂಬೆಯ ಸೇವನೆ LDL ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಜ್ಞಾಪಕ ಶಕ್ತಿ ವೃದ್ಧಿ. ದಾಳಿಂಬೆಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಜ್ಞಾಪಕ ಶಕ್ತಿ ವೃದ್ಧಿ ಹಾಗೂ ಅರಿವಿನ ಕಾರ್ಯನಿರ್ವಹಣೆಯನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ. ಉತ್ತಮ ಪೋಷಕಾಂಶಗಳು. ದಾಳಿಂಬೆಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಸಮೃದ್ಧವಾಗಿವೆ. ವಿಟಮಿನ್ C, K ಹಾಗೂ ಪೊಟ್ಯಾಷಿಯಂ ಇದರಲ್ಲಿ ಹೇರಳವಾಗಿದೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಳದಿಂದ ಹಿಡಿದು ಮೂಳೆಗಳ ಆರೋಗ್ಯದ ತನಕ ದೇಹದ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ನೆರವಾಗುತ್ತದೆ. ಜೀರ್ಣಕ್ರಿಯೆ ಸಹಾಯಕ. ಇದರಲ್ಲಿ ಅಧಿಕ ಫೈಬರ್ ಅಂಶಗಳಿವೆ. ಇದು ಉತ್ತಮ ಜೀರ್ಣಕ್ರಿಯೆಗೆ ನೆರವಾಗುತ್ತದೆ. ಮಲಬದ್ಧತೆ ಸೇರಿದಂತೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಗ್ಗಿಸಲು ಈ ಫೈಬರ್ ಅಂಶಗಳು ಸಹಾಯ ಮಾಡುತ್ತದೆ. ವೈವಿಧ್ಯಮಯ ರುಚಿಕರ. ವಿವಿಧ ಆರೋಗ್ಯ ಪ್ರಯೋಜನದ ಜೊತೆಗೆ ದಾಳಿಂಬೆ ವೈವಿಧ್ಯಮಯ ಖಾದ್ಯಗಳ ರುಚಿಯನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಆಹಾರಗಳನ್ನು ಆನಂದದಾಯಕವಾಗಿ ಸೇವಿಸಲು ಇದು ನೆರವಾಗುತ್ತದೆ. ಸಲಾಡ್, ಮೊಸರನ್ನ, ಜ್ಯೂಸ್ ಹೀಗೆ ನಾನಾ ರೀತಿಯಲ್ಲಿ ದಾಳಿಂಬೆಯನ್ನು ಬಳಸಬಹುದು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ and share.